ಮಂಡ್ಯ ಜಿಲ್ಲೆಯಾದ್ಯಂತ ಕಾವೇರಿ ಕಿಚ್ಚು ಅದೇ ರೀತಿಯಾಗಿ ಮುಂದುವರಿತಾ ಇದೆ. ವಿವಿಧ ಸಂಘಟನೆಗಳಿಂದ ಹೋರಾಟ ನಡೀತಾ ಇದೆ. ನೀರ್ ಬಿಡೋದಿಲ್ಲ, ಕಾವೇರಿ ನಮ್ಮದು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ಕಾವೇರಿಯ ಕಿಚ್ಚು ಮುಗಿಲೇಳ್ತಾ ಇದೆ. ವಿವಿಧ ಸಂಘಟನೆಗಳು ಹೋರಾಟದಲ್ಲಿ ಭಾಗಿಯಾಗಿರುವಂತದ್ದು. ಮಂಡ್ಯ ಮೈಸೂರು ಭಾಗದಲ್ಲಿ ನೀರನ್ನ ಬಿಡೋದಿಲ್ಲ, ನಾವು ಕಾವೇರಿ ಯಾವತ್ತಿದ್ರೂ ನಮ್ಮದು ಅಂತ ಆಕ್ರೋಶಗೊಳ್ತಿದ್ದಾರೆ. ಪಡಿತರ ವಿತರಕರ ಸಂಘ ಕೂಡ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಕೂತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆದೇಶ ಅವೈಜ್ಞಾನಿಕ, ರಾಜ್ಯ ಸರ್ಕಾರ ರೈತರ ಹಿತ ಕಾಯುವಲ್ಲಿ ವಿಫಲ ಆಗಿದೆ ಅನ್ನುವಂತ ಆರೋಪ ಮಾಡ್ತಿದ್ದಾರೆ. ರಾಜ್ಯ ಪಡಿತರ ವಿತರಕರ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಅಲ್ಲಿ ಹೋರಾಟ ನಡೀತಾ ಇರುವಂತದ್ದು ಸಂಜಯ್ ವೃತ್ತದಲ್ಲಿ. ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಕುಮಾರ್ ಬಂಗಾರಪ್ಪ ಅವರು, ಮಧು ಬಂಗಾರಪ್ಪ ಅವರು ಕೂಡ ಭಾಗಿಯಾಗಿರುವಂತದ್ದು. ರಾಜ್ಯ ಪಡಿತರ ವಿತರಕರ ಸಂಘ ಕೂಡ ತಮ್ಮ ಬೆಂಬಲ ಇದೆ ಈ ಹೋರಾಟಕ್ಕೆ ಅಂತ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು, ಹೋರಾಟದಲ್ಲಿ ಭಾಗಿಯಾಗಿರುವಂತದ್ದು. ಮಂಡ್ಯ ಭಾಗದಲ್ಲಿ ಯಾವಾಗ ಈ ಆದೇಶ ಹೊರ ಬಂತೋ ಆವಾಗ್ಲಿಂದಲೂ ಕೂಡ ಈ ಹೋರಾಟದ ಕಿಚ್ಚು ಮುಗಿಲೇಳ್ತಾ ಇದೆ. ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ವೃದ್ಧೆ ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅವರು ಹಿಂದಿನಿಂದಲೂ ನೋಡ್ಕೊಂಡು ಬಂದಿರ್ತಾರೆ. ಈ ಕಾವೇರಿ ವಿಚಾರದಲ್ಲಿ ಎಷ್ಟೆಲ್ಲ ಖ್ಯಾತೆ ತಕೊಂಡು ಬಂದಿದ್ದಾರೆ ತಮಿಳುನಾಡಿನವರು, ಎಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಈ ಹೋರಾಟದಲ್ಲಿ. 1991 ಇದಕ್ಕೆ ನೆನಪಾಗುತ್ತೆ.